ಸೊ ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ನೀವು ನಾವು ಮೈಸೂರಿಂದ ಊಟಿಗೆ ಬಂದಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಊಟಿಯಿಂದ ಕೊಯಂಬತ್ತೂರು ಹೋಗೋಣ ಅಂತ. ಊಟಿಯಿಂದ ಕೊಯಂಬತ್ತೂರು ಹೋಗೋಕ್ಕೆ 2 ರೂಟ್ ಇದೆ. ಒಂದು ಕೂನೂರು ರೂಟು, ಕುನ್ನೂರು ಮೇಲೆ ಹೋಗುತ್ತೆ, ಇನ್ನೊಂದು ಕೋತಗಿರಿ ಮೇಲೆ ಹೋಗುತ್ತೆ. ಆಲ್ಮೋಸ್ಟ್ ಟೂರಿಸ್ಟ್ಸ್ ಎಲ್ಲ ಕೂನೂರು ಮೇಲೆ ಹೋಗೋದು. ನೋಡಿ, ಇದು ಬೊಟಾನಿಕಲ್ ಗಾರ್ಡನ್ ಓಪನ್ ಆಗಿದೆ ಅನಿಸುತ್ತೆ. 7 AM ಓಪನ್ ಆಗುತ್ತೆ ಬೊಟಾನಿಕಲ್ ಗಾರ್ಡನ್ನು. ಸೊ ಸ್ನೇಹಿತರೆ, ಆಲ್ಮೋಸ್ಟ್ ಟೂರಿಸ್ಟ್ಸ್ ಎಲ್ಲ ಕುನ್ನೂರು ಮೇಲೆ ಹೋಗ್ತಾರೆ. ಕುನ್ನೂರು, ಮೇಟುಪಾಳ್ಯಂ, ಆಮೇಲೆ ಕೊಯಂಬತ್ತೂರು ಹೋಗ್ತಾರೆ. ಕೋತಗಿರಿ ಮೇಲೆ ಅಷ್ಟೇನು ಹೋಗೋದಿಲ್ಲ, ಅದು ಫುಲ್ಲು ಫಾರೆಸ್ಟ್ ಥರ. ಸೊ ಈಗ ಆ ರೂಟಲ್ಲಿ ಹೋಗೋಣ ನಾವು ಅಂತ. ನೋಡೋಣ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಗೊತ್ತಿಲ್ಲ. ಕೊಯಂಬತ್ತೂರಿಗೆ ಒಂದು ಆಲ್ಮೋಸ್ಟ್ 50-60 ಕಿಲೋಮೀಟರ್ಸ್ ಆಗ್ಬೋದು. ನೋಡೋಣ ಹೇಗಿರುತ್ತೆ ಅಂತ. ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ರೂಟಲ್ಲಿ. ಕುನ್ನೂರು ರೂಟಲ್ಲಿ ಬೇಜಾನ್ ಸಲ ಹೋಗಿದ್ದೀನಿ. ಕೋತಗಿರಿ ರೂಟಲ್ಲಿ ಈಗಲೇ ಹೋಗ್ತಾ ಇರೋದು. ಸೊ ನೋಡೋಣ ಬನ್ನಿ. ಅಲ್ಲೇನೋ ಜಯಲಲಿತಾದು ಫಾರ್ಮ್ ಹೌಸ್ ಎಲ್ಲ, ಹಾಂ ಅಲ್ಲೇನೋ ಜಯಲಲಿತಾದು ಎಸ್ಟೇಟ್ ಎಲ್ಲ ಇದೆ ಅಂತೆ. ಅದಕ್ಕೆ ಫುಲ್ಲು ರೋಡೆಲ್ಲ ನೀಟಾಗಿ ಮಾಡಿದಾರಂತೆ. ಅಂದರೆ ಜಯಲಲಿತಾ ಅವ್ರದ್ದು ಮುಂಚೆ ಎಸ್ಟೇಟ್ ಇತ್ತಂತೆ, ಅದನ್ನು ಈಗ ಗೌರ್ಮೆಂಟ್ ಸೀಸ್ ಮಾಡಿದೆ ಅಂತೆ. ಅದಕ್ಕೆ ಅವ್ರು ಜಯಲಲಿತಾ ಬರ್ತಾರೆ ಅಂತ ಎಲ್ಲ ರೋಡೆಲ್ಲ ನೀಟಾಗಿ ಹಾಕಿದ್ದಾರೆ ಮುಂಚೆನೇ ಅಂತ ಹೇಳ್ದ ನಮ್ಮ ಹುಡುಗ. ನೋಡೋಣ ಹೇಗಿದೆ ಅಂತ. ಸೊ ಸ್ನೇಹಿತರೆ, ಈ ಕೋತಗಿರಿಗೆ ಬಂದು ದೊಡ್ಡ ಬೆಟ್ಟ ರೂಟಲ್ಲೇ ಹೋಗಬೇಕು. ಆಲ್ಮೋಸ್ಟ್ ಒಂದು ಅರ್ಧ ಹೋಗಬೇಕು ದೊಡ್ಡ ಬೆಟ್ಟ ರೂಟಲ್ಲೇ, ಆಮೇಲೆ ಡೈವರ್ಷನ್ ಆಗುತ್ತೆ. ಈ ರೋಡಲ್ಲೇ 3 ಟೂರಿಸ್ಟ್ ಪ್ಲೇಸ್ ಇದೆ. ಈ ಟೀ ಫ್ಯಾಕ್ಟ್ರಿ ಒಂದು, ಮತ್ತು ಅಲ್ಲಿ ಟೀ ಪ್ಲ್ಯಾಂಟೇಷನ್ ಒಂದಿದೆ, ಅಲ್ಲಿ ಫೋಟೋ ಎಲ್ಲ ತೆಗಿಯಕ್ಕೆ ಬಿಡ್ತಾರೆ ಅದೊಂದು, ಮತ್ತು ದೊಡ್ಡ ಬೆಟ್ಟ ಒಂದು. ಇಲ್ಲಿ ರೈಟ್ ಸೈಡ್ಗೆ 2 ಟೀ ಫ್ಯಾಕ್ಟ್ರಿ ಇದೆ. ಬೆಂಚ್ ಮಾರ್ಕ್ ಟೀ ಫ್ಯಾಕ್ಟ್ರಿ ಅಂತ ಒಂದು, ಇನ್ನೊಂದು ದೊಡ್ಡ ಬೆಟ್ಟ ಟೀ ಫ್ಯಾಕ್ಟ್ರಿ ಅಂತ. ಪೆಟ್ರೋಲ್ ಬೇರೆ ಇಲ್ಲ, ಪೆಟ್ರೋಲ್ ಹಾಕ್ಸ್ಬೇಕು. ನೋಡೋಣ, ಅಲ್ಲಿ ಬೆಟ್ಟ ಇಳಿದುಬಿಟ್ಟು ಕೊಯಂಬತ್ತೂರಲ್ಲಿ ಏನಾದರೂ ಹಾಕ್ಸ್ಕೋಬೇಕು ಪೆಟ್ರೋಲು. ಹೆಂಗೋ ಸದ್ಯ ಸ್ನೇಹಿತರೆ ಮಳೆ ಇಲ್ಲ, ಬಿಸಿಲು ಹೊಡಿತಾ ಇದೆ. ಮಧ್ಯಾಹ್ನದ ಮೇಲೆ ಮಳೆ ಬರುತ್ತಂತೆ. ಬರಲಿ ಬಿಡಿ, ಅಷ್ಟೊತ್ತಿಗೆ ನಾವು ಬೇರೆ ಊರಿಗೆ ಹೋಗಿರ್ತೀವಿ. ಇಲ್ಲಿ ರೈಟ್ ಸೈಡ್ಗೆ ಟೀ ಫ್ಯಾಕ್ಟ್ರಿಗಳಿದೆ. ಇಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟೀಸು ಸುಮಾರು ಇದೆ ಇದರಲ್ಲಿ ಎಲ್ಲ. ಊಟಿಲಿ ಒಂದೇನು ಸಮಸ್ಯೆ ಅಂದರೆ, ಎಲ್ಲರೂ ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸಿದ್ರೆ ಮೆತ್ತಗೆ ಎತ್ತಾಕೊಂಡು ಹೊಂಟೋಯ್ತಾರೆ ಬೈಕ್ಗಳು. ಕಾರ್ಗಳಿಗಂದರೆ ಅಲ್ಲೇ ಲಾಕ್ ಮಾಡಿಬಿಡ್ತಾರೆ. ಹುಷಾರಾಗಿ ನೋಡಿ ನಿಲ್ಲಿಸ್ಬೇಕು. ನೋಡಿ, ಇದು ಟೀ ಪ್ಲ್ಯಾಂಟೇಷನ್ನು. ಒಳ್ಳೆ ಫೋಟೋ ಎಲ್ಲ ತಗೋಬೋದು. ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಸುಮಾರು ಮಾಡ್ತಾರೆ ಇಲ್ಲಿ. ಸುಮ್ಮನೆ ಅದನ್ನು ರೌಂಡ್ ಹೊಡ್ಕೊಂಬರೋಕ್ಕೆ 20 ರೂಪಾಯಿ ಏನೋ ಟಿಕೆಟು. ಅದು 1 ಅವರಲ್ಲಿ 30 ಮಿನಿಟ್ಸಲ್ಲಿ ಆಚೆ ಬಂದುಬಿಡ್ಬೇಕು. ಸೊ ಸ್ನೇಹಿತರೆ, ದೊಡ್ಡ ಬೆಟ್ಟಾಗಿ ಇಲ್ಲಿ ರೈಟ್ ಸೈಡ್ ಹೋಗಬೇಕು ನಾವು. ಕೋತಗಿರಿಗೆ ಇಲ್ಲೇ 2 ರೂಟ್ ಇದೆ, ಇದಲ್ಲ ಅದು ಬೇರೆ ರೂಟ್ ಹೋಗುತ್ತೆ. ಸೊ ಸ್ನೇಹಿತರೆ, ಹಿಂಗೆ ಆ ರೋಡಲ್ಲಿ ಹೋದರೆ ದೊಡ್ಡ ಬೆಟ್ಟ ಹೋಗುತ್ತೆ, ಹಿಂಗೆ ಹೋದರೆ ಕೋತಗಿರಿ ರೋಡು. ನೋಡೋಣ, ಹೋಗಿಲ್ಲ ನಾನು ಒಂದ್ಸತಿ ಈ ರೋಡಲ್ಲಿ, ಹೇಗಿರುತ್ತೆ ನೋಡೋಣ. ಸೊ ಸ್ನೇಹಿತರೆ, ನೋಡ್ಬೋದು ಕೋತಗಿರಿ ರೋಡು ಸೂಪರ್ ಆಗಿದೆ. ಗಾಡಿಗಳೇ ಇಲ್ಲ, ವೀಕೆಂಡು ಆದ್ರೂ ಗಾಡಿಗಳೇ ಇಲ್ಲ ಇಲ್ಲಿ. ಫುಲ್ಲು ಖಾಲಿ ಇದೆ ರೋಡು. ಟೂರಿಸ್ಟ್ ಎಲ್ಲ ಆ ರೂಟಲ್ಲೇ ಹೋಗ್ತಾರೆ, ಕೂನೂರು ರೂಟಲ್ಲೇ. ಇದು ಸೂಪರ್ ಆಗಿದೆ. ಫುಲ್ ಎಲ್ಲ ಟೀ ಎಸ್ಟೇಟ್ಗಳೇ ಕವರ್ ಆಗಿಬಿಟ್ಟಿದೆ. ಅಲ್ಲಲ್ಲಿ ಒಂದೊಂದು ಟೀ ಫ್ಯಾಕ್ಟ್ರಿ, ಕ್ಯಾರೆಟ್ ತೊಳೆ ಫ್ಯಾಕ್ಟ್ರಿ ಎಲ್ಲ ಇದೆ. ಟೀ ಫ್ಯಾಕ್ಟ್ರಿ ರೇಡಿಯಸ್
ಬಂದರೆ ಗೊತ್ತಾಗ್ಬಿಡುತ್ತೆ. ಅದೊಂದು ಮೈಲ್ಡ್ ಸ್ಮೆಲ್ ಬರುತ್ತೆ ಟೀ ಎಲೆದು, ಅವಾಗ ಕಂಡುಹಿಡಿದು ಬಿಡ್ಬೋದು ಟೀ ಫ್ಯಾಕ್ಟ್ರಿ ಇಲ್ಲೇ ಎಲ್ಲೋ ಹತ್ರದಲ್ಲಿದೆ ಅಂತ. ರೋಡ್ ಅಂತೂ ಚೆನ್ನಾಗಿದೆ, ಗಾಡಿಗಳು ಕಮ್ಮಿ. ಕುನ್ನೂರು ನೋಡೋದು ಬೇಡ, ಬರೀ ಕೊಯಂಬತ್ತೂರ್ಗೆ ಹೋಗ್ಬೇಕು ಊಟಿಯಿಂದ ಅಂದರೆ ಆರಾಮಾಗಿ ಈ ರೂಟಲ್ಲಿ ಹೋಗ್ಬೋದು. ಟ್ರಾಫಿಕ್ಕೇ ಇಲ್ಲ ಜಾಸ್ತಿ. ಅದು ವೀಕೆಂಡಲ್ಲೇ ಅಲ್ಲೊಂದು ಇಲ್ಲೊಂದು ಗಾಡಿ ಕಾಣಿಸ್ತಿದೆ ಅಷ್ಟೇ. ಮಾಮೂಲಿ ವೀಕ್ ಡೇಸಲ್ಲೆಲ್ಲ ಖಾಲಿನೇ ಹೊಡಿಯುತ್ತೆ ಅನಿಸುತ್ತೆ. ಸುತ್ತ ದೊಡ್ಡ ದೊಡ್ಡ ಮರಗಳು, ಟೀ ಎಸ್ಟೇಟು ಇದೇ ಇರೋದು ಬರೀ ಇಲ್ಲಿ. ಇದೇನಿದು ಏರ್ಪಿನ್ ಬೆಂಡು? 14 ಏರ್ಪಿನ್ ಬೆಂಡ್ ಇದೆ ಇಲ್ಲಿ ಸ್ನೇಹಿತರೆ. 14 ಏರ್ಪಿನ್ ಬೆಂಡ್ ಇದೆ ಇಲ್ಲಿ. ಆ ರೂಟಲ್ಲಿ ಹೋದರೆ ಏರ್ಪಿನ್ ಬೆಂಡ್ ಸಿಗುತ್ತೆ ನಮಗೆ ಕುನ್ನೂರು ದಾಟಿ. ಇಲ್ಲಿ ಫಸ್ಟೇ ಸಿಕ್ಕಿದೆ ಕೋತಗಿರಿ ಮುಂಚೆನೆ. ಮುಂದೆ ಇನ್ನೆಷ್ಟು ಏರ್ಪಿನ್ ಬೆಂಡ್ಸ್ ಇದೆ ಏನೋ ಗೊತ್ತಿಲ್ಲ. ಸೊ ಸ್ನೇಹಿತರೆ, ಲೆಫ್ಟ್ ಸೈಡು ರೈಟ್ ಸೈಡು ಫುಲ್ಲು ಟೀ ಎಸ್ಟೇಟೆ. ಹಿಂದ್ಗಡೆ ಸೈಕಲ್ ಮಾಡೋರು ಸುಮಾರು ಜನ ಇದ್ದರು, ಒಂದು 20-30 ಜನ. ಸೈಕ್ಲಿಂಗ್ ಅದೊಂಥರ ಪ್ಯಾಷನ್ನು, ಬೈಕಿಂಗ್ ಒಂಥರ ಪ್ಯಾಷನ್ ಅಂದರೆ ಸೈಕ್ಲಿಂಗ್ ಒಂಥರ ಪ್ಯಾಷನ್ನು. ಅದು ಸೈಕಲ್ ಓಡಿಸೋದಕ್ಕೆ ಕಾರಲ್ಲಿ ಹಾಕೊಂಡ್ಬಂದಿದ್ದಾರೆ ಸೈಕಲ್ನ. ಮೋಸ್ಟ್ಲಿ ಮನೆ ದೂರ ಅನಿಸುತ್ತೆ, ಅದಕ್ಕೆ ಅವ್ರಿಗೊಂಥರ ಖುಷಿ. ಬೇಜಾನ್ ಫಾರ್ಮ್ ಹೌಸ್ಗಳಿದೆ ಈ ಕಡೆ ಎಲ್ಲ. ನಾ ಇದೇ ಫಸ್ಟು ಈ ರೂಟಲ್ಲಿ ಹೋಗ್ತಾ ಇರೋದು, ಅದಕ್ಕೇನೋ ಹೊಸದಾಗಿ ನೋಡ್ತಾ ಇದ್ದೀನಿ ಅನ್ನೋ ಥರ ಫೀಲಿಂಗು. ಆ ರೂಟಲ್ಲಿ ಹೋಗಿದ್ರೆ ಎಷ್ಟು ಎಕ್ಸೈಟ್ಮೆಂಟ್ ಎಲ್ಲ ಇರ್ತಿರ್ಲಿಲ್ಲ. ನೋಡಿ, ಇದೆಲ್ಲ ಮಣ್ಣು ಜಾರ್ಕೊಂಬಂದ್ಬಿಟ್ಟೈತೆ. ಲ್ಯಾಂಡ್ ಸ್ಲೈಡ್. ಇನ್ನೊಂದು 11 ಕಿಲೋಮೀಟ್ರ್ ಇದೆ ಅನಿಸುತ್ತೆ ಕೋತಗಿರಿ. ನೋಡೋಣ. ಸೊ ಸ್ನೇಹಿತರೆ, ಬಿಸಿಲು ಲೈಟಾಗಿ ಹೊಡಿತಾ ಇದೆ. ಇನ್ನೇನು ಕೋತಗಿರಿ ಇನ್ನೊಂದು 2-3 ಕಿಲೋಮೀಟ್ರ್ ಇರ್ಬೋದೇನೋ ಅಷ್ಟೇ. ಚಳಿನೂ ಆಗ್ತಾಯಿದೆ, ಬಿಸಿಲು ಹೊಡಿತಾ ಇದೆ. ಇದೇ ಒಂಥರ ಡಿಫ್ರೆಂಟ್ ವೆದರು. ಎಸ್, ಇದೇ ಕೋತಗಿರಿ ಊರು ಬಂತು. ಈಗ ನೆಕ್ಸ್ಟು ಮೆಟ್ಟುಪಾಳ್ಯಂ ಮೇಲೆ ಕೊಯಂಬತ್ತೂರು ಹೋಗ್ಬೇಕು. ಕೋತಗಿರಿ ಸುಮಾರು ದೊಡ್ಡದಾಗೇ ಇದೆ ಊರು, ಪರವಾಗಿಲ್ಲ. ನೋಡು, ಎಲ್ ಅಂದರೆ ಲರ್ನಿಂಗ್ ಡ್ರೈವರ್ ಅಂತ. ಅದೇನದು ಇ ಅಂದರೆ ಎಕ್ಸ್ಪರ್ಟ್ ಡ್ರೈವರ್ ಅಂತನಾ? ಅಲ್ಲ, ಈ ಅಂದರೆ ಎಕ್ಸ್ಪರ್ಟ್ ಕಣೋ, ಎಕ್ಸ್ಪರ್ಟ್ ಓಡಿಸೋದ್ರಲ್ಲಿ ಅಂತ. ಕೋತಗಿರಿ ನೋಡಿ ಸ್ನೇಹಿತರೆ, ಕೋತಗಿರಿ ಬಸ್ ಸ್ಟ್ಯಾಂಡ್ ಇದು. ಬೇಜಾನ್ ಬಸ್ಗಳು ನಿಂತಿದೆ. ಎಲ್ಲಿಂದ ಎಲ್ಲಿಗೆ ಯಾವ ಕಡೆ ಹೋಗುತ್ತೆ ಅದೆಲ್ಲ ಗೊತ್ತಿಲ್ಲ. ಸೊ ಸ್ನೇಹಿತರೆ, ಇಲ್ಲಿ ಕೋತಗಿರಿ ಮುಂದೆ ಬಂದು ಇಲ್ಲಿ ಡೈವರ್ಷನ್ ಆಗುತ್ತೆ ರೋಡು. ಲೆಫ್ಟ್ ಸೈಡ್ ಹೋದರೆ ಕೋಡನಾಡು ವ್ಯೂ ಪಾಯಿಂಟು, ರೈಟ್ ಸೈಡ್ ಹೋದರೆ ಮೇಟುಪಾಳ್ಯಂ ಮತ್ತು ಕೊಯಂಬತ್ತೂರು. ನಾವು ಆ್ಯಕ್ಚುಲಿ ರೈಟ್ ಸೈಡ್ ಹೋಗಬೇಕು. ಮೇಟುಪಾಳ್ಯಂಗೆ 32 ಕಿಲೋಮೀಟ್ರು, ಕೊಯಂಬತ್ತೂರಿಗೆ 70 ಅನಿಸುತ್ತೆ. ಅನ್ನೋದು MGR ತಾನೆ ಸ್ಟ್ಯಾಚ್ಯೂ. ಸೊ ಸ್ನೇಹಿತರೆ, ಇಲ್ಲೂ ಪೊಲೀಸ್ ಹಿಡಿತಾರೆ, ಹೆಲ್ಮೆಟ್ ಎಲ್ಲ ಹಿಡಿತವ್ರೆ ಇಲ್ಲಿ. ಈ ರೋಡಲ್ಲೆಲ್ಲ ಯಾರು ಹಿಡಿತಾರೆ ಅಂದ್ಕೊಂಡು ಹಂಗೆ ಆರಾಮಾಗಿ ಬಂದರೆ ಹಿಡಿದು ಫೈನ್ ಹಾಕ್ತಾ ಇರ್ತಾರೆ ಅಷ್ಟೇ. ಕೋತಗಿರಿ ದೊಡ್ಡ ಸಿಟಿನೇ, ನಾನೇನೋ ಚಿಕ್ಕ ಊರಂತ ಅನ್ಕೊಂಬಿಟ್ಟಿದ್ದೆ. ನಮ್ಮನ್ನು ವೀಡಿಯೋ ಮಾಡ್ತಿದ್ನ ಫ್ಯಾನ್ಸು ಕಣಲ್ಲ, ಇಂಟರ್ನ್ಯಾಷನಲ್ ಫ್ಯಾನ್ಸು. ಬೇರೆ ಬೇರೆ ಸ್ಟೇಟಲ್ಲೆಲ್ಲ, ಬೇರೆ ಬೇರೆ ಕಂಟ್ರಿಲೆಲ್ಲ ಇದ್ದಾರೆ ನಂಗೆ ಫ್ಯಾನ್ಸು.
ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಷ್ಟೇ. ಸ್ನೇಹಿತರೆ ನೋಡ್ಬೋದು ಎಡಗಡೆ ಫುಲ್ಲು ಬೆಟ್ಟ ಗುಡ್ಡಗಳು ಎಲ್ಲ ಟೀ ಗಿಡ, ಕ್ಯಾರೆಟು ಅದು ಇದು ಹಾಕ್ಬಿಟ್ಟಿದ್ದಾರೆ. ಬಿಸಿಲು ಹೊಡಿತಾ ಇದೆ, ಫಾಗ್ ಹೆವಿ ಇದೆ ಅಂದ್ಕೊಳ್ಳಿ. ಫಾಗು ಆ ಕಡೆ ಈ ಕಡೆ ಹೋಗ್ತಾ ಇದೆ. ಮೇಟುಪಾಳ್ಯಂ ಇನ್ನೊಂದು 30 ಕಿಲೋಮೀಟ್ರ್ ಏನೋ ಇದೆ. ನೋಡಿದ 1 ಅವರಲ್ಲಿ ಹೋಗ್ಬೋದು ಅಂತ ಅನಿಸುತ್ತೆ. 1 ಅವರ್ ಏನಕ್ಕೆ, 1 ಅವರ್ ಒಳಗಡೆನೇ ಹೋಗ್ಬೋದು. ನೋಡಿ ಸ್ನೇಹಿತರೆ, ಸೈಕ್ಲಿಂಗ್ ಕಾರ್ ಒಂದು ತಗೊಂಬಂದು ನಿಲ್ಸ್ಕೊತಾರೆ ಹಿಂದೆ, ಹಂಗೆ ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೇನೋ ಒಂಥರ ಖುಷಿ ಅದರಲ್ಲಿ. ಅವನೆಲ್ಲ ಹೆಂಗೆ ವೀಡಿಯೋ ಮಾಡ್ತಾನೆ, ಹಿಂಗೆ ಸೈಡೆಲ್ಲ ಇಟ್ಕೊಂಡು ವೀಡಿಯೋ ಮಾಡ್ತಾನೆ. ನೀನು ಇದೇ ನೋಡು, ತಿಂದೆ ಅಲ್ಲಿ 2 ಇಡ್ಲಿ 1 ಪರೋಟನ, ನಿದ್ದೆ ಹೊಡಿತೀಯ ಕೂತ್ಕೊಂಡು. ಇನ್ನೆಲ್ಲ ಫೋಟೋಗ್ರಾಫರ್ ಕರ್ಕೊಂಬಂದೆ ನೋಡಿ ನಾನು. ಸ್ನೇಹಿತರೆ, ಯಾವುದೋ ಚೆಕ್ ಪೋಸ್ಟ್ ಬೇರೆ ಇದೆ ಇಲ್ಲಿ. ಆ ಕಡೆಯಿಂದ ಬರೋರು ಇಲ್ಲಿ ದುಡ್ಡು ಕಟ್ಟಬೇಕು ಅನಿಸುತ್ತೆ. ಕೋತಗಿರಿ ಪೊಲೀಸ್ ಸ್ಟೇಷನ್. ಆ ಕಡೆಯಿಂದ ಬರೋರು ನೋಡಿ ಸ್ನೇಹಿತರೆ, ಇಲ್ಲಿ ದುಡ್ಡು ಕಟ್ಟಬೇಕು. ಇನ್ನು ಮೇಟುಪಾಳ್ಯಂ ಒಂದು 18 ಕಿಲೋಮೀಟ್ರ್ ಏನೋ ಇದೆ ಅಷ್ಟೇ. ಅದಾದಮೇಲೆ ಕೊಯಂಬತ್ತೂರು, ಅದಾದಮೇಲೆ ಪಾಲಕ್ಕಾಡ್ಗೆ ಹೋಗ್ಬೇಕು, ಕೇರಳಗೆ. ನೋಡಿ ಸ್ನೇಹಿತರೆ, ಈಗ ಟೀ ಗಿಡಗಳೆಲ್ಲ ಹೋಗಿ ಈಗ ಕಾಫಿ ಗಿಡಗಳು ಬಂದಿದೆ. ನೆಕ್ಸ್ಟು ಇದೆಲ್ಲ ಹೋಗಿ ರೋಡ್ ಬರುತ್ತೆ ಅಷ್ಟೇ. ಈ ಘಾಟ್ ಸೆಕ್ಷನ್ ಎಲ್ಲ ಇಳಿದ ಮೇಲೆ ನೋಡಲ್ಲಿ ಆ ಕಡೆ ಟೀ ಐತೆ, ಈ ಕಡೆ ಕಾಫಿ ಐತೆ, ಎರಡನ್ನೂ ಬೆಳ್ದವ್ರು ನೋಡು. ಮೆಣಸು ಮರಕ್ಕೆ ಸುತ್ತಬಿಟ್ಟು ಮೇಲೆ ಹತ್ಸವ್ರೆ. ವಿಳ್ಯದೆಲ್ಲ ಎಲ್ಲ ಕಣ, ಅದೇ ಮೆಣಸು. ಅದೆಲ್ಲ ವಿಳ್ಯದೆಲೆ ಅನ್ಕೊಂಡಿದ್ದೆ, ಅದೇ ಮೆಣಸು ಗಿಡ. ಅದನ್ನು ತಿಂತಾರೆ ವಿಳ್ಯದೆಲೆ ಅಂತ. ಹೆವಿ ಖಾರ ಇರುತ್ತೆ ಅದು. ಏನು ಈ ಬೆಟ್ಟ ಇಳಿದ್ರೆ ಮೇಟುಪಾಳ್ಯಂ ಸಿಗುತ್ತೆ. ಮೇಟುಪಾಳ್ಯಮಿಂದ ಕೊಯಂಬತ್ತೂರು ಹೋಗ್ಬೇಕು, ಕೊಯಂಬತ್ತೂರಿಂದ ಆಮೇಲೆ ಪಾಲಕ್ಕಾಡ್ಗೆ ಹೋಗ್ಬೇಕು. ಸೊ ಸ್ನೇಹಿತರೆ, ನೇನು ಮೇಟುಪಾಳ್ಯಂ ರೀಚ್ ಆದ್ವಿ. ಫುಲ್ಲು ಘಾಟ್ ಸೆಕ್ಷನ್ನು, ಫಾರೆಸ್ಟ್ ಎಲ್ಲ ಬಂತು, ಅಂದರೆ ಪ್ರಾಣಿಗಳೇ ಯಾವುದೂ ಸಿಗಲಿಲ್ಲ. ಏನೇ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಮೇಲೆ ನೋಡಿದ್ರೆ ಊಟಿಲಿ ಫುಲ್ಲು ಚಳಿ, ಫಾಗು, ಮಳೆ ಬರ್ತಿದ್ರೆ. ಕೆಳಗೆ ಇಳ್ದಿದ್ದ ತಕ್ಷಣ ಇಲ್ಲಿ ನೋಡಿದ್ರೆ ಹೆವಿ ಬಿಸಿಲು ಹೊಡಿತಾ ಇದೆ. ಆ ವೆದರೇ ಚೆನ್ನಾಗಿತ್ತು. ಈ ವೆದರು ಸೆಟ್ ಆಗ್ತಾ ಇಲ್ಲ, ಫುಲ್ಲು ಬಿಸಿಲು.